ಹಾಯ್ ಮಕ್ಕಳೇ, ಈ ವಿಡಿಯೋನಲ್ಲಿ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಚಾಪ್ಟರ್ನ ಎಕ್ಸಸೈಸ್ 7.3ಯ ಕೆಲವು ಲೆಕ್ಕಗಳನ್ನು ಸಾಲ್ವ್ ಮಾಡೋಣ. ಅದಕ್ಕೂ ಮೊದಲು ಪರ್ಮಿಟೇಷನ್ಸ್ ಅಂದರೆ ಏನು, ಬೇರೆ ಬೇರೆ ಕೇಸಸಲ್ಲಿ ಯಾವ ರೀತಿ ಪರ್ಮಿಟೇಷನ್ಸನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ ಅದನ್ನೆಲ್ಲ ಇವಾಗ ತಿಳ್ಕೊಳ್ಳೋಣ. ಮೊದಲು ಪರ್ಮಿಟೇಷನ್ಸ್ನ ಡೆಫಿನೇಷನ್ ತಿಳ್ಕೊಳ್ಳೋಣ. ಪರ್ಮಿಟೇಷನ್ ಇಸ್ ಎನ್ ಅರೇಂಜ್ಮೆಂಟ್. ಮಕ್ಕಳೇ, ಇದು ಬಹಳ ಮುಖ್ಯವಾದ ಪದ. ಪರ್ಮಿಟೇಷನ್ಸ್ ಅಂದರೆ ಸಿಂಪಲ್ ಅರೇಂಜ್ಮೆಂಟ್ ಅಷ್ಟೇ ತಿಳ್ಕೊಳ್ಳಿ. ABC ಒಂದು ಅರೇಂಜ್ಮೆಂಟು, BAC ಒಂದು ಅರೇಂಜ್ಮೆಂಟು, CAB ಒಂದು ಅರೇಂಜ್ಮೆಂಟು, ಈ ರೀತಿ ಅರೇಂಜ್ಮೆಂಟ್ಗಳಾಗತ್ತೆ. ಅಂದರೆ ಡೆಫಿನೆಟ್ ಆರ್ಡರ್ನಲ್ಲಿ ಏನು ಅರೇಂಜ್ಮೆಂಟ್ಗಳಾಗತ್ತಲ್ಲ ಅದನ್ನು ಪರ್ಮ್ಯುಟೇಷನ್ಸ್ ಅಂತ ಕರಿತೀವಿ. ಅದರಲ್ಲಿ ಇವಾಗ N ಆಬ್ಜೆಕ್ಟ್ಗಳು ನಮ್ಮ ಹತ್ರ ಇದ್ದರೆ N ಆಬ್ಜೆಕ್ಟ್ಗಳನ್ನು ಒಟ್ಟಿಗೆ ಆಲ್ ಅಟ್ ಎ ಟೈಮ್ ತಗೊಂಡು ನಾವು ಅರೇಂಜ್ ಮಾಡೋದು ಒಂದು ರೀತಿ ಆಗುತ್ತೆ. ಇನ್ನೊಂದು ಸಲ N ಆಬ್ಜೆಕ್ಟ್ಗಳಿರುತ್ತೆ, ಅದರಲ್ಲಿ ಸಮ್ ಆಬ್ಜೆಕ್ಟ್ಸ್ ಆರ್ ಟೇಕನ್ ಅಟ್ ಎ ಟೈಮ್. ಅಂದರೆ ಕೆಲವು ವಸ್ತುಗಳನ್ನು ಒಟ್ಟಿಗೆ ತಗೊಂಡು ಅರೇಂಜ್ಮೆಂಟ್ ಮಾಡ್ತೀವಿ, ಆ ರೀತಿಯೂ ನಡೆಯುತ್ತೆ. ಒಟ್ಟು ಪರ್ಮಿಟೇಷನ್ ಅಂದರೆ ಅರೇಂಜ್ಮೆಂಟ್ ಅಂತ ನೆನ್ಪಿಟ್ಕೊಂಬಿಡಿ. ಪರ್ಮಿಟೇಷನ್ ಇಂಪ್ಲೈಸ್ ಅರೇಂಜ್ಮೆಂಟ್. ಅದರಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಬರುತ್ತೆ. ನಾವು ಅದನ್ನೆಲ್ಲ ಆ ಸಂದರ್ಭಕ್ಕೆ ತಕ್ಕನಾಗೆ ಅಪ್ಲೈ ಮಾಡಬೇಕು. ಆದರೆ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಪರ್ಮಿಟೇಷನ್ಸ್ ಅಂದರೆ ಅರೇಂಜ್ಮೆಂಟ್ಸ್ ಅಂತ. ಈಗ ಒಂದು ಉದಾಹರಣೆ ನೋಡೋಣ. ಉದಾಹರಣೆಗಳ ಮುಖಾಂತರ ಒಂದಷ್ಟು ಅರ್ಥ ಮಾಡಿಕೊಂಡು ನಂತರ ಎಕ್ಸಸೈಸ್ಗೆ ಹೋಗೋಣ. ಮೊದಲನೇ ಉದಾಹರಣೆ, ನಂಬರ್ ಆಫ್ 4 letter ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ರೋಸ್ ವೇರ್ ರಿಪಿಟೇಷನ್ ಆಫ್ ದ ಲೆಟರ್ ಈಸ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಈ ಉದಾಹರಣೆನ ನಾವು ಹಿಂದೆನೂ ಕನ್ಸಿಡರ್ ಮಾಡಿದ್ದೀವಿ. ಇವಾಗ ನೋಡಿ, 4 letter ವರ್ಡನ್ನು ಮಾಡಬೇಕು ನಾವು. ನಮ್ಗೆ ಅವೈಲೇಬಲ್ ಯಾವುದು, ರೋಸ್ ಅಂತ ಇರೋ ಪದ ತಗೊಂಡು ಅದರಿಂದ 4 letter ವರ್ಡ್ಸ್ ಎಷ್ಟಾಗತ್ತೆ ಅಂತ. ಅಂದರೆ ಬೇರೆ ಬೇರೆ ಅರೇಂಜ್ಮೆಂಟ್ಸು ಈ ಥರ ROSE ಒಂದು ಅರೇಂಜ್ಮೆಂಟ್ ಆಗುತ್ತೆ, SROE ಒಂದು ಅರೇಂಜ್ಮೆಂಟು, EOSR ಒಂದು ಅರೇಂಜ್ಮೆಂಟು, ಹೀಗೆ ಎಷ್ಟು ರೀತಿಯ ಒಟ್ಟು ಅರೇಂಜ್ಮೆಂಟ್ಸ್ಗಳನ್ನು ನಾವು ಮಾಡಬಹುದು. ಇನ್ ಹೌ ಮೆನಿ ವೇಸ್ ಇಟ್ ಕ್ಯಾನ್ ಬಿ ಪರ್ಮ್ಯೂಟೆಡ್ ಅಂತ ಅರ್ಥ. ಈ ಪ್ರಶ್ನೆಯ ಅರ್ಥ ಅಂದರೆ ನೋಡಿ, ರಿಪಿಟೇಷನ್ ಇಲ್ಲ, ರಿಪಿಟೇಷನ್ ಮಾಡೋ ಹಾಗಿಲ್ಲ. ಒಂದು ಸಲ ಉಪಯೋಗಿಸಿರೋ ಅಕ್ಷರನ ಮತ್ತೆ ಅದೇ ಅರೇಂಜ್ಮೆಂಟಲ್ಲಿ ಉಪಯೋಗಿಸೋ ಹಾಗಿಲ್ಲ. ರಿಪಿಟೇಷನ್ ಇಲ್ಲ. 4 ಲೆಟರ್ಗಳಿದೆ, 4 ಒಟ್ಟಿಗೆ ತಗೋತಾ ಇದ್ದೀವಿ. ಅಂದರೆ ನೋಡಿ, N ಆಬ್ಜೆಕ್ಟ್ಸ್ ಇದೆ, ಟೇಕನ್ N ಅಟ್ ಎ ಟೈಮ್. ಅಷ್ಟು ಲೆಟರ್ಗಳು ಎಷ್ಟು ಅವೈಲೇಬಲ್ ಇದೆಯಲ್ಲ ಅಷ್ಟು ಆಬ್ಜೆಕ್ಟ್ಗಳನ್ನು, ಅಷ್ಟು ಲೆಟರ್ಗಳನ್ನು ನಾವು ಒಟ್ಟಿಗೆ ತಗೊಳ್ತಾ ಇದ್ದೀವಿ. ಇದು ಆ ರೀತಿಯ ಕೇಸು. ಈ ಉದಾಹರಣೆ ನಾವು ಈಗಾಗಲೇ ಮಾಡಿದ್ದೀವಿ. ಯಾವ ರೀತಿ 4 ಪ್ಲೇಸ್ಗಳನ್ನು ಹೇಗೆ ಫಿಲ್ ಮಾಡೋದು ಅಂತ. ಮೊದಲನೇ ಪ್ಲೇಸಲ್ಲಿ 4 ಲೆಟರ್ಸ್ ಅವೈಲೇಬಲ್ ಇರುತ್ತೆ, ಸೊ 4 ರೀತಿನಲ್ಲಿ ಫಿಲ್ ಮಾಡ್ಬೋದು. ಎರಡನೇ ಸ್ಥಾನವನ್ನು ತಗೊಂಡ್ರೆ ಒಂದು ಆಲ್ರೆಡಿ ಫಿಲ್ ಆಗಿದೆ, ರಿಪಿಟೇಷನ್ ಇಲ್ಲದೆ ಇರೋದ್ರಿಂದ ಎರಡನೇ ಸ್ಥಾನ ಫಿಲ್ ಮಾಡೋಕ್ಕೆ 3 ಲೆಟರ್ಸ್ ಇರುತ್ತೆ ನಮ್ಮ ಹತ್ರ. ಅವಾಗ ಏನಾಗುತ್ತೆ, 3 ತಗೋಬೇಕಾಗತ್ತೆ. ಮೂರನೇ ಸ್ಥಾನಕ್ಕೆ 2 ಲೆಟರ್ ಫಿಲ್ ಆಗೋಗಿದೆ, ಇನ್ನು 2 ಉಳಿದಿರುತ್ತೆ. 4ನೇ ಸ್ಥಾನಕ್ಕೆ ಲಾಸ್ಟ್ 1 ಉಳಿದಿರುತ್ತೆ, ಅದರಿಂದ ಫಿಲ್ ಮಾಡಬೇಕು. ಅಂದರೆ 4 3 2 1 ಅಂದರೆ ಏನು, 4 ಫ್ಯಾಕ್ಟೋರಿಯಲ್ ವೇಸ್, ಅಂದರೆ 24 ರೀತಿಗಳಲ್ಲಿ ಇದನ್ನು ಮಾಡಬಹುದು. ರಿಪಿಟೇಷನ್ ಇಲ್ಲದೇ ಮತ್ತು N ಆಬ್ಜೆಕ್ಟ್ಗಳಿದ್ರೆ Nನ್ನು ಒಟ್ಟಿಗೆ ತಗೊಂಡು ಅರೇಂಜ್ ಮಾಡಿದ ಕೇಸ್ ಇದು. ಅಂದರೆ ಪರ್ಮಿಟೇಷನ್ ಆಫ್ 4 ಡಿಫರೆಂಟ್ ಲೆಟರ್ಸ್ ಟೇಕನ್ ಆಲ್ ಅಟ್ ಎ ಟೈಮ್ ಅಂತ ಕೇಸ್ ಇದು. ಇನ್ನೊಂದು ಉದಾಹರಣೆ ನೋಡೋಣ. ನಂಬರ್ ಆಫ್ 3 letter ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ನಂಬರ್ ವೇರ್ ರಿಪಿಟೇಷನ್ ಆಫ್ ದ ಲೆಟರ್ ಇಸ್ ನಾಟ್ ಅಲೌಡ್. ರಿಪಿಟೇಷನ್ ಅಲೌ ಮಾಡಲ್ಲ. ಒಟ್ಟು ನಮಗೆ ಎಷ್ಟು ಲೆಟರ್ಸ್ ಅವೈಲಬಲ್ ಇದೆ, ನಂಬರ್ ಅನ್ನೋ ಪದದಲ್ಲಿ 6 ಅಕ್ಷರಗಳಿದೆ. ಅಂದರೆ ಈಗ ನಾವು ಮಾಡಬೇಕಾಗಿರೋದೇನು, 3 letter ವರ್ಡ್ಸ್ ಮಾಡಬೇಕು. 6ರಲ್ಲಿ ಒಂದು ಸಲ 3 ಲೆಟರನ್ನು ಆಯ್ಕೆ ಮಾಡಿ ಅದರ ಡಿಫ್ರೆಂಟ್ ಪರ್ಮ್ಯುಟೇಷನ್ಸ್ ಅಥವಾ ಡಿಫ್ರೆಂಟ್ ಅರೇಂಜ್ಮೆಂಟ್ಸನ್ನು ನಾವು ಮಾಡಬೇಕು. ಅಂದರೆ ನೋಡಿ, ಏನಾಗುತ್ತೆ, NUM ಅಂತ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. NUM ಒಂದು ಅರೇಂಜ್ಮೆಂಟ್ ಆದರೆ UMN ಇನ್ನೊಂದು ಅರೇಂಜ್ಮೆಂಟ್ ಆಗುತ್ತೆ, MNU ಇನ್ನೊಂದು ಅರೇಂಜ್ಮೆಂಟ್ ಆಗುತ್ತೆ. ಅಥವಾ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ UMB ಅಂತ ತೊಗೊಂಡ್ವಿ ಅಂತಂದರೆ MBU, BMU, ಹೀಗೆ ಬೇರೆ ಬೇರೆ ಅರೇಂಜ್ಮೆಂಟ್ಸ್ಗಳು ಸಾಧ್ಯ ಇದೆ. ಅದನ್ನು ಹೇಗೆ ಮಾಡೋದು ಅಂತ ಅಂದರೆ 6 ಲೆಟರ್ಗಳಲ್ಲಿ 3 ಲೆಟರ್ಗಳನ್ನು ತೊಗೊಳ್ಬೇಕು ಅಟ್ ಎ ಟೈಮ್, ಅದರ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ಗಳು. ಆ ರೀತಿ ಇಲ್ಲಿ ಎಷ್ಟು ರೀತಿ 3 ಲೆಟರನ್ನು ತೊಗೊಂಡು ಅರೇಂಜ್ ಮಾಡಬಹುದು ಅನ್ನೋದೇ ಪರ್ಮಿಟೇಷನ್. ನೋಡಿ, ಇವಾಗ ಮೊದಲನೇ ಸ್ಥಾನನ ತುಂಬಕ್ಕೆ 6 ಲೆಟರ್ ಅವೈಲಬಲ್ ಇರುತ್ತೆ. ಮೊದಲನೇ ಸ್ಥಾನ 6 ಅಕ್ಷರಗಳಿಂದ ತುಂಬಬಹುದು, 6 ಬೇರೆ ಬೇರೆ ರೀತಿಯಲ್ಲಿ. ಎರಡನೇ ಸ್ಥಾನಕ್ಕೆ ರಿಪಿಟೇಷನ್ ಇಲ್ಲ ಅಂತ ಹೇಳಿದ್ದಾರೆ. ರಿಪಿಟೇಷನ್ ಇಲ್ಲ ಅಂತ ಅಂದ ತಕ್ಷಣ 1 ಲೆಟರ್ ಕಡಿಮೆ ಆಗುತ್ತೆ, ಆವಾಗ 5 ರೀತಿಯಲ್ಲಿ ಫಿಲ್ ಮಾಡ್ಬೋದು. ಮೂರನೇ ಸ್ಥಾನಕ್ಕೆ 4 ರೀತಿ ಫಿಲ್ ಮಾಡಬಹುದು. 3
ಲೆಟರ್ನ ವರ್ಡ್ ಮಾಡಬೇಕಾಗಿರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಸೊ 120 ರೀತಿಯಲ್ಲಿ 123 ಲೆಟರ್ ವರ್ಡ್ಗಳನ್ನು ಮಾಡಬಹುದು. ಅಂದರೆ 6 ಲೆಟರ್ಗಳಿದ್ದಾಗ 3 ಲೆಟರ್ಗಳನ್ನು ಒಂದು ಸಲಕ್ಕೆ ತಗೊಂಡು ನಾವು ಬರಿತಾ ಹೋದರೆ 120 ವಿಧ ಲೆಟರ್ನ ಅರೇಂಜ್ಮೆಂಟ್ಸ್ಗಳನ್ನು ಮಾಡಬಹುದು. ಅಂದರೆ ಪರ್ಮಿಟೇಷನ್ ಆರ್ ಅರೇಂಜ್ಮೆಂಟ್ ಆಫ್ 6 ಡಿಫ್ರೆಂಟ್ ಲೆಟರ್ಸ್ ಟೇಕನ್ 3 ಅಟ್ ಎ ಟೈಮ್. ಇದು ಈ ಕೇಸು. ಸಮ್ ಆಬ್ಜೆಕ್ಟ್ಸ್ ಟೇಕನ್ ಅಟ್ ಎ ಟೈಮ್ ಬರುತ್ತಲ್ಲ, ಆ ಕೇಸ್ ಇದು. ಪರ್ಮಿಟೇಷನ್ಸ್ ವೆನ್ ಟೇಕನ್ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್. ಇವಾಗ ನೋಡಿ, ಇದು ಮೊದಲನೇ ಕೇಸು. ಅಂದರೆ ನಾವೀಗ ನಂಬರ್ ಅಂತ ವರ್ಡ್ ತೊಗೊಂಡ್ವಿ. ನಂಬರನ್ನು ಸ್ಪೆಲ್ಲಿಂಗ್ನಲ್ಲಿರುವಂಥ ಈಚ್ ಆಲ್ಫಾಬೆಟ್ಟು ಬೇರೆ ಬೇರೆ ಡಿಸ್ಟಿಂಕ್ಟು, ಒಂದೇ ಥರದ್ದಿಲ್ಲ ಅಲ್ಲಿ. ಆ ಥರ ಕೇಸ್ನಲ್ಲಿ ಪರ್ಮಿಟೇಷನ್ಸ್ನ ಫಾರ್ಮುಲಾ ಏನಾಗುತ್ತೆ ಅಂತ. ಅಂದರೆ ಮೊದಲನೇ ಥಿಯರಮು. ಇದಕ್ಕೆ ಪ್ರೂಫ್ನ ನಾನು ಮಾಡಿ ತೋರಿಸ್ತಾ ಇಲ್ಲ, ಬರೀ ಫಾರ್ಮುಲಾ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪರ್ಮಿಟೇಷನ್ಸ್ನ ಫಾರ್ಮುಲಾ ಹೇಗಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ r ಅಟ್ ಎ ಟೈಮ್. n ಆಬ್ಜೆಕ್ಟ್ಸ್ ಇದೆ ನಮ್ಮ ಹತ್ರ, ಒಂದು ಸಲಕ್ಕೆ 6 ಆಬ್ಜೆಕ್ಟ್ಸ್ಗಳನ್ನು ತಗೊಂಡು ನಾವು ಪರ್ಮಿಟೇಷನ್ಸ್ ಮಾಡೋಕ್ಕೆ ಹೋದರೆ ಫಾರ್ಮುಲಾ ಏನಾಗುತ್ತೆ ಅಂತ. ಈ rನ ವ್ಯಾಲ್ಯೂ 0 ಇಂದ n ಎಷ್ಟಾರೋ ಆಗಿರಬಹುದು ಅಂತ. ಈ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು n ಅರ್ಥ. ಫಾರ್ಮುಲಾ ಏನು? NPR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. 0 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು n ಆಗುತ್ತೆ. ಅಕಸ್ಮಾತ್ ಇನ್ ಪರ್ಟಿಕ್ಯುಲರ್ ನೋಡಿ, ಇದು ಪರ್ಟಿಕ್ಯುಲರ್ ಕೇಸ್ಗಳನ್ನು ನೋಡ್ತಾ ಹೋಗೋಣ. ಇನ್ ಪರ್ಟಿಕ್ಯುಲರ್ ವೆನ್ r ಇಸ್ ಈಕ್ವಲ್ ಟು n ಅಂದರೆ ಏನರ್ಥ? ಈಗ n ಆಬ್ಜೆಕ್ಟ್ಗಳಿದೆ, n ಆಬ್ಜೆಕ್ಟ್ಗಳನ್ನು ಒಟ್ಟಿಗೆ ತಗೊಂಡು ಪರ್ಮಿಟೇಷನ್ ಮಾಡಿದ್ರೆ ಹೇಗಾಗುತ್ತೆ ಅಂತ. ಅಂದರೆ NPN ಏನಾಗುತ್ತೆ? n ಫ್ಯಾಕ್ಟೋರಿಯಲ್ ಬೈ n ಮೈನಸ್ n ಫ್ಯಾಕ್ಟೋರಿಯಲ್. n ಮೈನಸ್ n ಫ್ಯಾಕ್ಟೋರಿಯಲ್ ಅಂದರೆ 0 ಫ್ಯಾಕ್ಟೋರಿಯಲ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ 0 ಫ್ಯಾಕ್ಟೋರಿಯಲ್ ಇಸ್ 1. ಇದ್ರ 0 ಫ್ಯಾಕ್ಟೋರಿಯಲ್ ಇಸ್ 1 ಅನ್ನೋದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಬೇಕಾದರೆ ಅದನ್ನು ನೋಡಿ. ನಾನು ಐ ಕಾರ್ಡು ಕೊಟ್ಟಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ. ಇವಾಗ ಏನಾಗುತ್ತೆ? n ಫ್ಯಾಕ್ಟೋರಿಯಲ್ ಬೈ 0 ಫ್ಯಾಕ್ಟೋರಿಯಲ್ ಅಂತ ಆಗಿ NPN ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಆಗುತ್ತೆ. ಅಂದರೆ n ಆಬ್ಜೆಕ್ಟ್ಗಳಿದ್ದು n ಆಬ್ಜೆಕ್ಟ್ಗಳನ್ನು ಒಟ್ಟಿಗೆ ತಗೊಂಡು ಪರ್ಮಿಟೇಷನ್ ಮಾಡಿದಾಗ ರಿಪಿಟೇಷನ್ ಇಲ್ಲದೇನೆ ಏನಾಗುತ್ತೆ? ನಮ್ಮ ಇದು n ಫ್ಯಾಕ್ಟೋರಿಯಲ್ ಆಗುತ್ತೆ. NPN ಇಸ್ n ಫ್ಯಾಕ್ಟೋರಿಯಲ್. ಇವಾಗ ನೋಡಿ, ನಾವಿಲ್ಲಿ ಇಲ್ಲಿ ನೋಡಿದ್ವಿ 0 ಅಂತದ್ದು ಬಂದಿದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ r 0 ಬೇಕಾದ್ರೆ ಆಗಬಹುದು ಅಂತ. ಅದು ಹೇಗೆ ಸಾಧ್ಯ? r 0 ಆಗಿಬಿಟ್ರೆ ಅಂದರೆ ಯಾವ ಆಬ್ಜೆಕ್ಟ್ಸ್ಗಳನ್ನು ತಗೊಳ್ದೆ ಏನು ಅರೇಂಜ್ಮೆಂಟು ಮಾಡದೆ ಹಾಗೆ ಬಿಟ್ಟುಬಿಟ್ರೆ ಅದು ಎಷ್ಟು ರೀತಿಯಲ್ಲಿ ಮಾಡಬಹುದು? ಒಂದೇ ರೀತಿಯಲ್ಲಲ್ವಾ? ನೋಡಿ, ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಅರೇಂಜಿಂಗ್ ನೋ ಆಬ್ಜೆಕ್ಟ್ ಅಟ್ ಆಲ್ ಇಸ್ ಸೇಮ್ ಆಸ್ ಲಿವಿಂಗ್ ಬಿಹೈಂಡ್ ಆಲ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ವಿ ನೋ ದಟ್ ಕ್ಯಾನ್ ಬಿ ಡನ್ ಇನ್ ಓನ್ಲಿ ಒನ್ ವೇ. ಅಂದರೆ ಯಾವ ಅರೇಂಜ್ಮೆಂಟು ಮಾಡದೆ, ಯಾವುದನ್ನು ಸೆಲೆಕ್ಟ್ ಮಾಡದೆ, ಏನೂ ಮಾಡದೆ ಹಾಗೆ ಬಿಟ್ಬಿಡೋದನ್ನು ಎಷ್ಟು ವಿಧದಲ್ಲಿ ಮಾಡ್ಬೋದು? ಒಂದೇ ರೀತಿಯಲ್ಲಿ. ಅದಕ್ಕೆ r 0 ಆದಾಗ ಏನಾಗುತ್ತೆ ಅಂದರೆ NP0 ಆದಾಗ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ 0 ಫ್ಯಾಕ್ಟೋರಿಯಲ್ ಅದು ಒಂದು ರೀತಿನಲ್ಲಾಗತ್ತೆ. ಅಂದರೆ r 0 ಆದಾಗ ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. NP0 ಏನಾಗುತ್ತೆ? ನೆನ್ಪಿಟ್ಕೊಳ್ಳಿ, ಇದನ್ನೆಲ್ಲ ತುಂಬ ಸುಲಭ, ಅರ್ಥ ಮಾಡ್ಕೊಂಡ್ರೆ ನೆನ್ಪಿಟ್ಕೊಳ್ಳೋದು ಸುಲಭ. NP0 ಈಸ್ 1, NPN ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್. ಅಂದರೆ r 0 ಆದಾಗ ಪರ್ಮಿಟೇಷನ್ 1 ಆಗುತ್ತೆ, r ಇಸ್ ಈಕ್ವಲ್ ಟು n ಆದಾಗ ಪರ್ಮಿಟೇಷನ್ ಏನಾಗುತ್ತೆ? n ಫ್ಯಾಕ್ಟೋರಿಯಲ್ ಆಗುತ್ತೆ. 0 ಮತ್ತು n ನಡುವೆ rನ ವ್ಯಾಲ್ಯೂ ಎಷ್ಟಾದರೂ ಸರಿ, ಫಾರ್ಮುಲಾ ಏನಾಗುತ್ತೆ? NPR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಆಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಎರಡನೇ ಕೇಸ್ ನೋಡೋಣ. ದ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ r ಅಟ್ ಎ ಟೈಮ್ ವೆನ್ ರಿಪಿಟೇಷನ್ ಈಸ್ ಅಲೌಡ್ ಈಸ್ n ಟು ದಿ ಪವರ್ r ಅಂತ ಹೇಳ್ತಾರೆ. ಇವಾಗ ಅಂದರೆ ಪರ್ಮಿಟೇಷನ್ ಮಾಡ್ತೀವಿ. ಇವಾಗ ನಾವು 2 ಕೇಸ್ ನೋಡಿದಾಗ ಏನಾಯಿತು? ರಿಪಿಟೇಷನ್ ನಾಟ್ ಅಲೌಡ್ ಅಂತ ಬಂದಿತ್ತು. ಈಗ ಮಾಡಿದ ಲೆಕ್ಕದಲ್ಲಿ ರಿಪಿಟೇಷನ್ ಅಲೌ ಇಲ್ಲ ಅಂದರೆ ನಾವು ಎಷ್ಟು ಪರ್ಮಿಟೇಷನ್ಸ್ ಮಾಡಬಹುದು ಅಂತ ಈಗ ಉದಾಹರಣೆ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಅದೇ 2 ಉದಾಹರಣೆ ತಗೋತೀನಿ. ವಿತ್ ರಿಪಿಟೇಷನ್, ವಿತೌಟ್ ರಿಪಿಟೇಷನ್ ಮಾಡ್ತೀನಿ. ಅವಾಗ ನಿಮ್ಗೆ n ಟು ದಿ ಪವರ್ r ವ್ಯತ್ಯಾಸ ಅರ್ಥ ಆಗೋಗುತ್ತೆ. ಈಗ ಅದೇ ಲೆಕ್ಕ. ಫೈಂಡ್ ದ ನಂಬರ್ ಆಫ್ 4 letter ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ ಆಫ್ ದ ವರ್ಡ್ ರೋಸ್ ಆ್ಯಂಡ್ ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಇದು ಆ್ಯಕ್ಚುಯಲ್ ಲೆಕ್ಕ, ಆಯಿತಾ? ನಾನು ಇವಾಗ ಫಾರ್ಮುಲಾ ನೋಡಿದ ಮೇಲೆ ಈ ಲೆಕ್ಕನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೇನಾಯಿತು? n ಇಸ್ ಈಕ್ವಲ್ ಟು r ಅಂದರೆ ಎಷ್ಟು ಅವೈಲಬಲ್ ಆಬ್ಜೆಕ್ಟ್ಸ್ ಅಥವಾ ಲೆಟರ್ಸ್ ಇದೆಯೋ ಅಷ್ಟು ಲೆಟರನ್ನು ಒಟ್ಟಿಗೆ ತಗೊಂಡು ಪರ್ಮಿಟೇಷನ್ ಮಾಡ್ತಾ ಇದ್ದೀವಿ. n ಇಸ್ ಈಕ್ವಲ್ ಟು r ಅಂದರೆ NPR ಇಸ್ ಈಕ್ವಲ್ ಟು
ಏನಾಗುತ್ತೆ ಅವಾಗ ಅಷ್ಟು ಇದಾದಾಗ ಎನ್ ಪಿ ಎನ್ ಅದು ಅಲ್ವಾ, ಅವಾಗ ಎನ್ ಫ್ಯಾಕ್ಟೋರಿಯಲ್ ಆಯಿತು. ಅಂದರೆ ಎನ್ ಫ್ಯಾಕ್ಟೋರಿಯಲ್ ಅಂದ ತಕ್ಷಣ ನಾವು ಡೈರೆಕ್ಟಾಗಿ 4 ಫ್ಯಾಕ್ಟೋರಿಯಲ್ ದಟ್ ಈಸ್ ಈಕ್ವಲ್ ಟು 24 ಅಂತ ಬರೆದು ಬಿಡ್ತೀವಿ. ಯಾವಾಗ ರಿಪಿಟೇಷನ್ ನಾಟ್ ಅಲೌಡ್, ಅದೇ ರಿಪಿಟೇಷನ್ ಆಫ್ ದ ಲೆಟರ್ಸ್ ಇಸ್ ಅಲೌಡ್ ಅಂದಾಗ ಏನಾಗುತ್ತೆ ನೋಡಿ. ಈಗ ರಿಪಿಟೇಷನ್ ಆಫ್ ದ ಲೆಟರ್ಸ್ ಅಲೌಡ್ ಅಂತ ಅಂದಾಗ ಇವಾಗ ನೋಡಿ, ಮೊದಲನೇ ಸ್ಥಾನಕ್ಕೆ 4 ಲೆಟರ್ಸ್ ಅವೈಲೇಬಲ್ ಇರುತ್ತೆ, ಅದು 4 ರೀತಿಯಲ್ಲಿ ಮಾಡಬಹುದು. ಎರಡನೇ ಸ್ಥಾನಕ್ಕೆ ಒಂದು ಲೆಟರ್ ಉಪಯೋಗಿಸಾಗಿದೆ ಆದರೆ ರಿಪಿಟೇಷನ್ ಅಲೌಡ್ ಅಂತ ಅನ್ನೋ ಸಂದರ್ಭದಲ್ಲಿ ಮತ್ತೆ 4 ಲೆಟರ್ಸನ್ನು ಕನ್ಸಿಡರ್ ಮಾಡ್ಬೋದು. ಅವಾಗ ಮತ್ತೆ 4 ರೀತಿಯಲ್ಲಿ ಮಾಡಬೇಕು. ಎಸ್ ಅಂತ ತಗೊಂಡಾಗ 3ನೇ ಸ್ಥಾನದಲ್ಲಿ, ಅಂದರೆ ಈ ಎಸ್ನ ಜಾಗದಲ್ಲಿ 3ನೇ ಸ್ಥಾನಕ್ಕೆ ಮತ್ತೆ 4 ಲೆಟರ್ ಅವೈಲಬಲ್, ರಿಪಿಟೇಷನ್ ಅಲೌಡ್ ಆಗಿರೋದ್ರಿಂದ 4ನೇ ಸ್ಥಾನಕ್ಕೆ ಮತ್ತೆ 4 ಲೆಟರನ್ನು ಕನ್ಸಿಡರ್ ಮಾಡಬಹುದು. ಅಂದರೆ 4 ಟು ದಿ ಪವರ್ 4 ಆಯಿತು. ಅಂದರೆ ಈ ಕೇಸ್ನಲ್ಲಿ ಎನ್ ಟು ದಿ ಪವರ್ ಎನ್ ಆಗುತ್ತೆ. ಯಾಕೆ ಹೇಳಿ, ಇಲ್ಲಿ ಎನ್ ಇಸ್ ಈಕ್ವಲ್ ಟು ಆರ್. ಎನ್ ಆಬ್ಜೆಕ್ಟ್ಸ್ ಇದೆ, ಎನ್ ಆಬ್ಜೆಕ್ಟ್ಗಳನ್ನು ತಗೊಂಡು ನಾವಿಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ, ಪರ್ಮಿಟೇಷನ್ ಮಾಡ್ತಾ ಇದ್ದೀವಿ. ಅಂದರೆ ಎನ್ ಇಸ್ ಈಕ್ವಲ್ ಟು ಆರ್ ಆಗಿರೋದ್ರಿಂದ ಇಲ್ಲಿ 4 ಪವರ್ 4 ಆಯಿತು. ಅಂದರೆ ಇದು ಎನ್ ಇಸ್ ಈಕ್ವಲ್ ಟು ಎನ್ ಟು ದಿ ಪವರ್ ಎನ್ ಆಗುತ್ತೆ. 256 ವರ್ಡ್ಸನ್ನು ಬರೀಬಹುದು ವಿತ್ ಆರ್ ವಿತೌಟ್ ಮೀನಿಂಗ್, ಯಾವಾಗ ರಿಪಿಟೇಷನ್ ಅಲೋ ಆದರೆ. ಈ ವ್ಯತ್ಯಾಸ ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳೇ. ಅದೇ ಥರದ್ದು ಇನ್ನೊಂದು ಲೆಕ್ಕ ನೋಡೋಣ. ಈಗಾಗಲೇ ನೋಡಿರೋ ಲೆಕ್ಕನೇ, ಅದರದ್ದೇ ವಿತ್ ರಿಪಿಟೇಷನ್ ವಿತೌಟ್ ರಿಪಿಟೇಷನ್ ನೋಡೋಣ. ಆವಾಗ ನಿಮಗೆ ವ್ಯತ್ಯಾಸ ಚೆನ್ನಾಗಿ ಅರ್ಥ ಆಗುತ್ತೆ. A number of 3-letter words with or without meaning which can be formed out of the letters of the word number where repetition of the letter is not allowed. ಮೊದಲು ಇವಾಗಲೇ ಮಾಡಿಬಿಟ್ಟಿದ್ದೀವಿ ಇದನ್ನು. 6 ಲೆಟರ್ಸ್ ಇದೆ, ಅದರಲ್ಲಿ 3 ಲೆಟರ್ಸನ್ನು ಒಟ್ಟಿಗೆ ತೊಗೋತಾ ಇದ್ದೀವಿ. ಅಂದರೆ ಏನಾಯಿತು, ಎನ್ ಇಸ್ ಈಕ್ವಲ್ ಟು 6 ಆಯಿತು, ಆರ್ ಇಸ್ ಈಕ್ವಲ್ ಟು ಏನಾಯಿತು 3 ಅಲ್ವಾ. ಸೊ ಎನ್ ಪಿ ಆರ್ ಏನಾಗುತ್ತೆ 6p3 ಆಯಿತು. 6p3ನ ನಾವೀಗ ಫಾರ್ಮುಲಾ ಹಾಕೋಣ. ಯಾವುದು, ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ 120 ಬರುತ್ತೆ. ಅಂದರೆ 6 ಲೆಟರ್ಗಳಲ್ಲಿ 3 ಲೆಟರ್ಗಳನ್ನು ಒಂದೊಂದು ಸಲಕ್ಕೆ ತಗೊಂಡು ನಾವು ಅರೇಂಜ್ಮೆಂಟ್ ಮಾಡ್ತಾ ಹೋದರೆ 120 ರೀತಿಯ ಅರೇಂಜ್ಮೆಂಟ್ಗಳನ್ನು ಮಾಡಬಹುದು. ಯಾವಾಗ ರಿಪಿಟೇಷನ್ ಇಲ್ಲ ಅಂತ ಹೇಳಿದಾಗ. ಅದೇ ರಿಪೀಟ್ ಮಾಡಬಹುದು ಲೆಟರ್ಸ್ನ ಅಂದಾಗ ಏನಾಗುತ್ತೆ ನೋಡಿ, 3 ಲೆಟರ್ ವರ್ಡ್ ಅಲ್ವಾ, ಮೊದಲನೇ ಸ್ಥಾನದಲ್ಲಿ ತೊಗೊಂಡ್ರೆ 6 ಲೆಟರ್ಸ್ನ ಕನ್ಸಿಡರ್ ಮಾಡ್ಬೋದು. ಮತ್ತು ಎರಡನೇ ಲೆಟರ್ ಫಿಲ್ ಮಾಡಬೇಕಾದ್ರೆ ರಿಪಿಟೇಷನ್ ಅಲೌಡ್ ಅಂದಿರೋದ್ರಿಂದ ಮತ್ತೆ 6 ಲೆಟರ್ಗಳನ್ನು ಲೆಕ್ಕಕ್ಕೆ ತೊಗೋಬಹುದು. 3ನೇ ಸ್ಥಾನಕ್ಕೆ ಮತ್ತೆ 6 ಲೆಟರ್ನ ಲೆಕ್ಕಕ್ಕೆ ತೊಗೋಬಹುದು. ಅವಾಗೇನಾಗುತ್ತೆ ಎನ್ ಪಿ ಆರ್ 6 ಟು ದಿ ಪವರ್ 3 ಅಂದರೆ 6 ಕ್ಯೂಬ್ ಆಯಿತು. ಇಲ್ಲಿ ಎನ್ ಏನು 6, ಟೋಟಲ್ ಅವೈಲಬಲ್ ಆಬ್ಜೆಕ್ಟ್ಸ್ 3 ಏನು ಹೇಳಿ ಆರ್ ಏನು ಎಷ್ಟು ಆಬ್ಜೆಕ್ಟ್ಸ್ಗಳನ್ನ ಒಂದು ಸಲಕ್ಕೆ ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ, ಅಂದರೆ ಆರ್. ಎನ್ ಟು ದಿ ಪವರ್ 3 ಆಯಿತು. ಇಲ್ಲಿ ನೋಡಿ, ಎನ್ ಟು ದಿ ಪವರ್ ಆರ್ ಅಲ್ವಾ, ಅದೇ ಫಾರ್ಮುಲಾ ಇದು. 6 ಟು ದಿ ಪವರ್ 3 ಆಯಿತು, 216. ರಿಪೀಟ್ ಮಾಡದೆ ಹೋದರೆ 120 ರೀತಿಯಲ್ಲಿ ಮಾಡಬಹುದು. ರಿಪೀಟ್ ಮಾಡಿದ್ರೆ 216 ವರ್ಡ್ಸನ್ನು ಮಾಡಬಹುದು. ಫಾರ್ಮುಲಾ ಯಾವ ಥರ ನಾವು ಅಪ್ಲೈ ಮಾಡ್ತೀವಿ ಅನ್ನೋದನ್ನ ವ್ಯತ್ಯಾಸ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಮಕ್ಕಳೇ. ಈಗ ಎಕ್ಸಸೈಸ್ ಸಾಲ್ವ್ ಮಾಡೋಣ. 7.3 ಮೊದಲನೇ ಲೆಕ್ಕ. ಹೌ ಮೆನಿ 3-digit numbers can be formed by using the digits 1 to 9 if no digit is repeated. ಮತ್ತೆ ಡಿಜಿಟ್ಸ್ ರಿಪೀಟ್ ಆಗ್ತಾ ಇಲ್ಲ. ಅವಾಗ ನಾವು ಯಾವ ಫಾರ್ಮುಲಾ ಅಥವಾ ಯಾವ್ದು ಏನು ಯೋಚನೆ ಮಾಡ್ತೀವಿ, ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ನ ತಕ್ಷಣ ಜ್ಞಾಪಿಸ್ಕೋಬೇಕು. ಆ ಫಾರ್ಮುಲಾ ಇದು. ನೋಡೋಣ, ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಅವೈಲಬಲ್ ಯಾವ್ಯಾವುದು ಚೂಸ್ ಮಾಡೋಕ್ಕೆ ಯಾವ್ಯಾವುದಿದೆ. 1 to 9 ಇದೆ, ಅಂದರೆ 9 ಡಿಜಿಟ್ಗಳಿಂದ ನಾವು ಸೆಲೆಕ್ಟ್ ಮಾಡಬಹುದು. ಅವಾಗ ಎನ್ ಏನಾಯಿತು 9 ಆಯಿತು. ಈಗ ಇದು ಯಾವ ರೀತಿ ಅರೇಂಜ್ಮೆಂಟ್ಸ್ ನೋಡಿ, 9 ಡಿಜಿಟ್ಸ್ ಇದೆ, ಅದರಲ್ಲಿ 3 ತೊಗೊಳ್ಬೇಕು, 3 ಒಂದು ಸಲಕ್ಕೆ. ದಿಸ್ ಇಸ್ ಎನ್ ಅರೇಂಜ್ಮೆಂಟ್ ಆಫ್ 3 digits ನಂಬರ್ಸ್. ಅಂದರೆ 3 ಪ್ಲೇಸಸ್ ಫಿಲ್ ಮಾಡಬೇಕಲ್ವಾ. 3 ಡಿಜಿಟ್ ಅಂದರೆ ಬಿಡಿ 10 100 ಸ್ಥಾನವನ್ನು ನಾವು ಫಿಲ್ ಮಾಡಬೇಕು. 3 ಪ್ಲೇಸಸ್ ಫಿಲ್ ಮಾಡಬೇಕಾಗತ್ತೆ. ಅವಾಗ ನಾವು ಒಂದು ಸಲಕ್ಕೆ ಎಷ್ಟು ತೊಗೋತೀವಿ, 3 ಡಿಜಿಟನ್ನು ಮಾತ್ರ ತೊಗೋತೀವಿ. 9 ಡಿಜಿಟ್ಗಳಲ್ಲಿ 3 ಡಿಜಿಟ್ ತೊಗೋತೀವಿ. ಅವಾಗ 6 ಏನಾಯಿತು 3 ಆಗುತ್ತೆ. ಅಂದರೆ ಈ ರೀತಿ ಅರೇಂಜ್ಮೆಂಟ್ಗಳು 149 194 914 941 ಈ ರೀತಿ. ಈಗ ದಟ್ ಈಸ್ ಪರ್ಮಿಟೇಷನ್ ಆಫ್ 9 ಡಿಫ್ರೆಂಟ್ ಡಿಜಿಟ್ಸ್. ಅಂದರೆ ಬೇರೆ ಬೇರೆ 9 ಡಿಜಿಟ್ಗಳಿಂದ 3 ಡಿಜಿಟನ್ನು ಒಟ್ಟಿಗೆ ತಗೊಂಡು ಅರೇಂಜ್ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ಪರ್ಮಿಟೇಷನ್ ಆಫ್ 9 ಡಿಫ್ರೆಂಟ್ ಡಿಸ್ಟಿಂಕ್ಟ್ ಡಿಜಿಟ್ಸ್ ಟೇಕನ್ 3 ಅಟ್ ಎ ಟೈಮ್. ಬೇರೆ ಬೇರೆ 9 ಡಿಜಿಟ್ಗಳಿಂದ ಒಂದು ಸಲಕ್ಕೆ 3 ಡಿಜಿಟನ್ನು ತಗೊಂಡು ಅರೇಂಜ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಬೇಕಾಗಿರೋದು 3 digit ನಂಬರ್. ನಾವು ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್
ಈ ಫಾರ್ಮುಲಾನ ಉಪಯೋಗಿಸ್ತೀವಿ. ಇವಾಗ ನೋಡಿ, ಇಲ್ಲಿ ಬೇರೆ ಏನೋ ಕಂಡೀಷನ್ ಇಲ್ಲ, ಈವೆನ್ ನಂಬರ್ ಆಗಬೇಕು, ಇನ್ಯಾವ ಥರ ಏನು ಕಂಡೀಷನೂ ಇಲ್ಲ. ಡೈರೆಕ್ಟ್ ಅಪ್ಲಿಕೇಶನ್ ಆಫ್ ದಿ ಫಾರ್ಮುಲಾ 9p3 ಅಂದರೆ 9 ಫ್ಯಾಕ್ಟೋರಿಯಲ್ ಬೈ 9 ಮೈನಸ್ 3 ಫ್ಯಾಕ್ಟೋರಿಯಲ್ ದಟ್ ಈಸ್ ಈಕ್ವಲ್ ಟು 9 ಫ್ಯಾಕ್ಟೋರಿಯಲ್ ಬೈ 6 ಫ್ಯಾಕ್ಟೋರಿಯಲ್. ಆವಾಗ 9 ಇಂಟು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಬೈ 6 ಫ್ಯಾಕ್ಟೋರಿಯಲ್ ಆಗುತ್ತೆ. 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿ 504 ಬರುತ್ತೆ. ಅಂದರೆ 9 ಸಂಖ್ಯೆಗಳಿಂದ 3 ಸಂಖ್ಯೆಗಳನ್ನು ಒಂದು ಸಲಕ್ಕೆ ತಗೊಂಡು ನಾವು 3 ಡಿಜಿಟ್ ನಂಬರ್ಸ್ ಫಾರ್ಮ್ ಮಾಡಿದ್ರೆ ಆ ರೀತಿ 504 ಸಂಖ್ಯೆಗಳನ್ನು ನಾವು ಫಾರ್ಮ್ ಮಾಡಬಹುದು. ಎರಡನೇ ಲೆಕ್ಕ, ಹೌ ಮೆನಿ 4 ಡಿಜಿಟ್ ನಂಬರ್ಸ್ ಆರ್ ದೇರ್ ವಿತ್ ನೋ ಡಿಜಿಟ್ ರಿಪೀಟೆಡ್. ನೋಡಿ, 4 ಡಿಜಿಟ್ ನಂಬರ್ಗಳನ್ನು ನಾವು ಫಾರ್ಮ್ ಮಾಡಬೇಕು. ಆ ರೀತಿ ಎಷ್ಟು ನಂಬರ್ಗಳನ್ನು ಬರೀಬಹುದು ಯಾವುದೇ ಡಿಜಿಟ್ ರಿಪೀಟ್ ಆಗದೇ ಇರೋ ರೀತಿ ಅಂತ. ಈಗ 4 ಡಿಜಿಟ್ ನಂಬರ್ ಅಂದ ತಕ್ಷಣ 4 ಡಿಜಿಟ್ ನಂಬರ್ಸ್ ಆರ್ ಟು ಬಿ ಫಾರ್ಮ್ಡ್ ವಿತೌಟ್ ರಿಪಿಟೇಷನ್. ಅದು ನಮ್ಮ ಕಂಡೀಷನ್ ಅಷ್ಟೇ. 4 ಡಿಜಿಟ್ ಅನ್ನೋದು ವಿತೌಟ್ ರಿಪಿಟೇಷನ್ ಅನ್ನೋದು. ದಟ್ ಈಸ್ ಸೇಮ್ ಆಸ್ ಫಿಲ್ಲಿಂಗ್ 4 ಪ್ಲೇಸಸ್ ಅಲ್ವಾ. 4 ಸ್ಥಾನಗಳನ್ನು ತುಂಬೋದಕ್ಕೆ ಸಮ ಇದು. ಅದೇ ಕೆಲಸನೇ ನಾವೀಗ ಮಾಡ್ತಿರೋದು. ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಅವೈಲಬಲ್ ಫಾರ್ ಚೂಸಿಂಗ್ ಅಂದರೆ ಎಷ್ಟು ನಂಬರ್ಸ್ ಇದೆ ನಮ್ಮ ಹತ್ರ ಇವಾಗ ಟೋಟಲ್ ಏನಾಗುತ್ತೆ ಅಂತ. ಅಂದರೆ 0 ಇಂದ 9 ಸಂಖ್ಯೆಗಳನ್ನು ತಗೊಂಡು ನಾವು 4 ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕು. ದಟ್ ಈಸ್ 10 ಡಿಜಿಟ್ಸ್. ಅಂದರೆ n ಈಸ್ ಈಕ್ವಲ್ ಟು ಏನಾಯಿತು 10 ಆಗುತ್ತೆ. ಈಗ ನೋಡಿ, ಒಂದು ಕಂಡೀಷನ್ ಬಂದೇ ಬರುತ್ತೆ. ಅವರು 4 ಡಿಜಿಟ್ ಅಂದ ತಕ್ಷಣ ಒಂದು ಆಟೋಮೆಟಿಕ್ಕಾಗಿ ಒಂದು ಕಂಡೀಷನ್ ಬರುತ್ತೆ. ಇಲ್ಲಿ 0ನೂ ಇರೋದ್ರಿಂದ ಥೌಸಂಡ್ಸ್ ಪ್ಲೇಸು 1000 ಪ್ಲೇಸಲ್ಲಿ 0 ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ 1000 ಪ್ಲೇಸಲ್ಲಿ 0 ಬಂದುಬಿಟ್ರೆ ಅದು 3 ಡಿಜಿಟ್ ನಂಬರ್ ಆಗೋಗುತ್ತೆ, 4 ಡಿಜಿಟ್ ನಂಬರ್ ಆಗಲ್ಲ ಅಲ್ವಾ. ಅದಕ್ಕೆ 1000 ಪ್ಲೇಸಲ್ಲಿ ನಾವು 0ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವಾಗ ಎಷ್ಟಾಯಿತು, ಇಲ್ಲಿ 10 ಡಿಜಿಟ್ಸ್ ಇದ್ದಿದ್ದು ಥೌಸಂಡ್ಸ್ ಪ್ಲೇಸಲ್ಲಿ ನಾವೇನು ಇಟ್ ಕ್ಯಾನ್ ಬಿ ಫಿಲ್ಡ್ ಓನ್ಲಿ ಇನ್ 9 ವೇಸ್. ಈ 0 ಕನ್ಸಿಡರ್ ಮಾಡೋಕ್ಕಾಗಲ್ಲ. ಉಳಿದ 9 ಸಂಖ್ಯೆಗಳಲ್ಲಿ ಯಾವುದನ್ನು ಬೇಕಾದರೂ ಹಾಕ್ಬೋದು. ಅದನ್ನು ಎಷ್ಟು ರೀತಿಯಲ್ಲಿ ಹಾಕ್ಬೋದು ಅಂದರೆ 9 ರೀತಿಯಲ್ಲಿ ಹಾಕ್ಬೋದು. ಈಗ ಉಳಿದಿದ್ದ ಪ್ಲೇಸಸ್ಸು 100s ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 9 ವೇಸ್. ಹೌದಲ್ವಾ. ಈಗ ನಾನು 0 ನೋಡಿ, ರಿಪಿಟೇಷನ್ ಅಲೌ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ 1 ಡಿಜಿಟ್ ಆಗಲೇ ಉಪಯೋಗ ಆಗೋಗಿರುತ್ತೆ. ಆದರೆ ನಾನು ಇಲ್ಲಿ 0ನೂ ಕನ್ಸಿಡರ್ ಮಾಡಬಹುದಾಗಿರೋದ್ರಿಂದ 9 ಡಿಜಿಟ್ಗಳಲ್ಲಿ ಯಾವುದಾದ್ರೂ ಉಪಯೋಗಿಸಬಹುದು. ಇಲ್ಲಿ 0ನೂ ಕನ್ಸಿಡರ್ ಮಾಡದೇ ಇದ್ದರೆ ಇಲ್ಲಿ 8 ಬರ್ತಿತ್ತು. 0 ಇಲ್ಲಿ ಕನ್ಸಿಡರ್ ಮಾಡಿಲ್ಲ, ಇಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಸಂಖ್ಯೆ ಆಲ್ರೆಡಿ ಉಪಯೋಗ ಆಗೋಗಿದೆ. ಹಾಗಾಗಿ ಇಲ್ಲೂ 9 ಇಲ್ಲೂ 9 ಬಂದಿದೆ. ಈಗ 10s ಪ್ಲೇಸಲ್ಲಿ 10ರ ಪ್ಲೇಸಲ್ಲಿ ಎಷ್ಟು ರೀತಿ ಮಾಡಬಹುದು ಅಂತಂದರೆ 10ರಲ್ಲಿ 2 ಸಂಖ್ಯೆ ಉಪಯೋಗಿಸಾಗಿದೆ, 8 ರೀತಿಯಲ್ಲಿ ಮಾಡಬಹುದು. ಮತ್ತು ಯೂನಿಟ್ಸ್ ಪ್ಲೇಸ್ ಅಂದರೆ ಬಿಡಿ ಜಾಗದಲ್ಲಿ 7 ರೀತಿಯಲ್ಲಿ ಅಂದರೆ 7 ಸಂಖ್ಯೆಗಳಿದೆ, ಅದರಲ್ಲಿ ಯಾವ್ದಾದ್ರು ಒಂದನ್ನು ಹಾಕ್ಬೋದು. ಅದನ್ನು 7 ರೀತಿಯಲ್ಲಿ ಮಾಡಬಹುದು. ಅಂದರೆ ಟೋಟಲ್ ನಂಬರ್ ಆಫ್ ವೇಸ್ ಟು ಫಿಲ್ 4 ಪ್ಲೇಸಸ್. ಅಷ್ಟು ಪ್ಲೇಸಸನ್ನು ಇದು ಯಾವ ಪ್ರಿನ್ಸಿಪಲ್ ಹೇಳಿ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಉಪಯೋಗಿಸ್ತಾ ಇದ್ದೀವಿ. ಅಷ್ಟು ಕೆಲಸಗಳನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. 9 ಇಂಟು 9 ಇಂಟು 8 ಇಂಟು 7 ರೀತಿಯಲ್ಲಿ ಮಾಡಬಹುದು. ಅಂದರೆ 4536 4 ಡಿಜಿಟ್ ಸಂಖ್ಯೆಗಳನ್ನು ನಾವು ಬರೀಬಹುದು, ಯಾವುದೇ ರಿಪಿಟೇಷನ್ ಇಲ್ಲದೆ ಅಂತ. ಮಕ್ಕಳೇ, ಇವಾಗ ನಾವು ಸಾಲ್ವ್ ಮಾಡಿದ್ದು ಫಾರ್ಮುಲಾ ಉಪಯೋಗಿಸ್ದೇನೆ. ಕಂಡೀಷನ್ ಇದೆ, ಫಾರ್ಮುಲಾ ಉಪಯೋಗಿಸದೆ ಹೇಗೆ ಸಾಲ್ವ್ ಮಾಡಿದ್ವಿ ಅಂತ. ಈಗ ಮುಂದಿನ ಲೆಕ್ಕದಲ್ಲಿ ಇದೇ ರೀತಿಯ ಇನ್ನೊಂದು ಸಮ್ ಮಾಡೋಣ. ಅದರಲ್ಲಿ ನಾವು ಫಾರ್ಮುಲಾ ಉಪಯೋಗಿಸ್ತೀನಿ. ಆವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಒಂದೇ ಈ ಲೆಕ್ಕನ ಫಾರ್ಮುಲಾ ಉಪಯೋಗಿಸ್ದೆ ಎರಡೂ ರೀತಿಯಲ್ಲಿ ಮಾಡ್ಬೋದು, ಹೇಗೆ ಮಾಡೋದು ಅಂತ.